ತ್ರಿಶೂಲ್, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಶಿವಾನಿ. ಹೇಳು ತ್ರಿಶೂಲ್. ಲೇಡೀಸ್ ಫಸ್ಟ್ ಅಲ್ವಾ, ಅದಕ್ಕೆ ನಾನು ಸುಮ್ಮನೆ ಇರೋದು. ಹೇಳಿ. ಅದೇನಂದರೆ ಅದು ಶಿವಾನಿ. ಶಿವಾನಿ, ಏನಾಯ್ತು ಶಿವಾನಿ? ತಲೆ ತಿರುಗ್ತಾ ಇದೆ ತ್ರಿಶೂಲ್. ಯಾಕೆ ಶಿವಾನಿ, ಏನಾಯ್ತು? ಅದು ನೀನು ಬರ್ದೆ ಊಟ ತಿಂಡಿ ಏನೂ ಮಾಡಲ್ಲ ಅಂತ ಶಬ್ದ ಮಾಡಿದೆ, ಅದಕ್ಕೆ ಹೀಗಾಗ್ತಾ ಇದೆ. ವೆರಿ ಗುಡ್. Okay. ಸಾಕಾ? ಬಂದೆ. ಎಲ್ಲಿ? ಮನೇಲಿ ಯಾರು ಇಲ್ಲ? ಎಲ್ಲಿಗೆ ಹೋಗಿದ್ರಲ್ರು? ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ತ್ರಿಶೂಲ್, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಶಿವಾನಿ. ಹೇಳು ತ್ರಿಶೂಲ್. ಅದೇನು ಅಂದರೆ, ನಾನೇ ದೈವ ನಿಯಮಕ್ಕೆ ವಿರುದ್ಧವಾಗಿ ಹೋಗಿ ದೈವ ಕೋಪಕ್ಕೆ ಬಲಿಯಾಗಬೇಡ. ಅಲ್ಲಿ ನೀನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಬೀಳುವುದಿಲ್ಲ. ಹೆಣಗಳು ಬೀಳುತ್ತವೆ, ನಿನ್ನವರ ಹೆಣ ಬೀಳುತ್ತದೆ. ಅದು ಬಿಡು ಶಿವಾನಿ, ನೀನೇನು ಮುಖ್ಯವಾದ ವಿಚಾರ ಅಂತ ಹೇಳ್ತಾ ಇದ್ದೆ, ಏನದು? ನೀನು ತಾನೇ ಇವಾಗ ಹೇಳಕ್ಕೆ ಬಂದಿದ್ದು, ಮೊದಲು ನೀನು ಹೇಳು. ಲೇಡೀಸ್ ಫಸ್ಟ್ ಅಲ್ವಾ, ಅದಕ್ಕೆ ನಾನು ಸುಮ್ಮನೆ ಇರೋದು. ಹೇಳಿ. ಅದೇನಂದರೆ ಅದು ತ್ರಿಶೂಲ್, ನೀನು ತ್ರಿಶೂಲನು ಪೂಜೆಗೆ ಬಂದರೆ ಅವನ ಪ್ರಾಣಕ್ಕೆ ಅಪಾಯ. ಬರದೇ ಇದ್ದರೂ ಕೂಡ ಅವನ ಪ್ರಾಣಕ್ಕೆ ಕಂಟಕದ ಕೈ. ತ್ರಿಶೂಲ್ ಬಂದರೂ ಸಮಸ್ಯೆ, ಬರದೇ ಇದ್ರೂ ಸಮಸ್ಯೆ, ಪ್ರಾಣ ಕಂಟಕ ಇದೆ ಅಂದರು. ಇರೋ ಸತ್ಯ ಹೇಳಕ್ಕೆ ಹೋದರೆ ಎಲ್ಲನೂ ಹೇಳಬೇಕು. ಮಾಯಾಂಗನೇ ಶಾಪ ಇದೆಯಲ್ಲ, ಅಷ್ಟೇ ಅಲ್ಲ, ಈಗಿರೋ ಸ್ಥಿತಿಯೇ ಬೇರೆ. ಹೇಳು, ಏನೋ ಮಾತಾಡಬೇಕು ಅಂತಿದ್ದೆ. ಏನಿಲ್ಲ, ನೀನಿಲ್ದಿದ್ರೆ ನನಗೆ ಬದುಕೋಕ್ಕಾಗಲ್ಲ ತ್ರಿಶೂಲ್. ಈಗ ನೀನು ಬಂದಿದ್ಯಲ್ವಾ, ಇನ್ನು ಯಾವ ಸಮಸ್ಯೆನೂ ಇಲ್ಲ. ಏನು ಬಂದರೂ ಎದುರಿಸ್ತೀನಿ ನಾನು. ಇಡೀ ಜಗತ್ತೇ ನನಗೆ ಎದುರಾದರೂ ನಿನ್ನ ಜೊತೆ ಅದನ್ನು ಎದುರಿಸ್ತೀನಿ. ಆದರೆ ನೀನಿಲ್ಲ ಅಂದರೆ
ಇಡೀ ಜಗತ್ತೇ ನನ್ನ ಪರವಾಗಿದ್ರು ನಾನು ಸೋತ ಹಾಗೆ ತ್ರಿಶೂಲ್. ಯೋಚನೆ ಮಾಡಬೇಡ ಶಿವಾನಿ. ನಾನು ಇಷ್ಟು ದೂರ ಬಂದಿದ್ದೆ ನಾವಿಬ್ಬರು ಜೊತೆಯಾಗಿರೋಕೆ. ನಾವಿಬ್ಬರನ್ನ ಯಾವ ಶಕ್ತಿನೂ ದೂರ ಮಾಡೋಕ್ಕಾಗಲ್ಲ. ಅಯ್ಯೋ ತ್ರಿಶೂಲ್, ತ್ರಿಶೂಲ್ ಯಾಕೆ ಬಂದಿದ್ದಾನೆ? ಅಥವಾ ಇದು ತ್ರಿಶೂಲ್ ರೂಪದಲ್ಲಿರೋ ಬೇರೆ ಯಾರೋನ? ಶಿವಾನಿ, ಇಷ್ಟು ದಿನ ನಾನು ಇಲ್ದೆ ನೀನು ಹೇಗಿದ್ದೆ? ಬಾಯ್ಲಿ ನನ್ನ ಮಡ್ಡಲ್ಲಿ ಮಲ್ಕೋ. ಕಣ್ತುಂಬ ನಿದ್ದೆ ಹೋಗು ಶಿವಾನಿ, ಬಾ. ಇಲ್ಲ ಬೇಡ, ಕಣ್ಣು ಮುಚ್ಚಿದ್ರೆ ನೀನು ಎಲ್ಲಿ ಕಳೆದು ಹೋಗ್ತೀವೋ ಅನ್ನೋ ಭಯ. ಎಚ್ಚರ ಆದ್ಮೇಲೆ ನೀನು ಕಾಣದೆ ಹೋದ್ರೆ ಇದೆಲ್ಲ ಕನಸು ಅಂತ ಅನ್ಸ್ಬಿಡುತ್ತೆ. ಬೇಡ, ನಾನು ಮಲ್ಕೊಳ್ಳಲ್ಲ. ನೀನು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ಲ? ನಾನು ಬದುಕಿರೋದೇ ನಿನ್ನ ಜೊತೆಗಿರೋದಕ್ಕೆ. ನಿನ್ನ ಸೇರೋದಕ್ಕೆ ಅಂದಾಗ ನಿನ್ನ ಬಿಟ್ಟು ದೂರ ಹೋಗೋದಕ್ಕೆ ಹೇಗೆ ಸಾಧ್ಯ ಶಿವಾನಿ? ನಾನು ಎಲ್ಲೂ ಹೋಗಲ್ಲ. ನಾನು ನಿನ್ನ ನೆರಳಾಗಿರ್ತೀನಿ, ನಿನ್ನನ್ನೇ ಹಿಂಬಾಲಿಸ್ತಾ ಇರ್ತೀನಿ. ನಿಜ, ನೀನು ಎಲ್ಲಿಗೂ ಹೋಗಲ್ಲ ತಾನೆ? ನನ್ನ ಜೊತೆನೇ ಇರ್ತೀಯಾ? ಹೌದು ಶಿವಾನಿ, ನಿನ್ನ ಜೊತೆಗೇ ಇರ್ತೀನಿ. ಈ ಮನೇಲೇ ಇರ್ತೀನಿ. ಯಾವಾಗಲೂ ನಿನ್ನ ನೆರಳಾಗಿರ್ತೀನಿ, ನಿನ್ನ ಕಾವಲಾಗಿರ್ತೀನಿ. ಬಾ. ಸಾರಿ ಶಿವಾನಿ, ಎಲ್ಲ ಸತ್ಯ ನಿನಗೆ ಹೇಳೋಣ ಬಂದೆ, ಆದರೆ ಹೇಳಕ್ಕಾಗಲ್ಲ. ನಾನು ನಿನ್ನ ಕಳ್ಕೊಳ್ಳೋದನ್ನ ಊಹಿಸ್ಕೊಳಕ್ಕೂ ಆಗ್ತಿಲ್ಲ. ನೀನು ನನ್ನ ಮತ್ತೆ ಬಂದು ಸೇರೋದಕ್ಕೋಸ್ಕರ ನಾನು ಮತ್ತೆ ಅಭಯ ಆಗ್ತಾ ಇದ್ದೀನಿ. ನಾನು ನಿನ್ನ ಪ್ರಾಮಿಸ್ ಮಾಡಿದ ಹಾಗೆ ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ಸಾರಿ ಶಿವಾನಿ. ಅಭಯ ದೇಹ ಇಲ್ಲಿದೆ. ತ್ರಿಶೂಲ್ ಏನ್ ಮಾಡ್ತಾ ಇದ್ದಾನೆ? ಇವನ್ ಯಾಕೆ ಇಲ್ಲಿ ಬಂದಿದ್ದಾನೆ? ನನ್ನ ಶಿವಾನಿಗೆ ನಾನು ಸೇಫ್ ಆಗಿದ್ದೀನಿ ಅನ್ನೋದು ಕನ್ಫರ್ಮ್ ಆಗಿದೆ. ಅವಳು ಇವಾಗ ಸಮಾಧಾನ ಮಾಡಿರ್ತಾಳೆ. ಅಮ್ಮನ್ನ ಮನೇಲಿರೋರ್ನ ಅವಳೇ ಸಮಾಧಾನ ಮಾಡ್ತಾಳೆ. ಹೇಗೋ ಬೇರೆ ವೇಳೆಯಲ್ಲಿ ನಾನು ಅಲ್ಲೇ ಹೋಗ್ತಾ ಇದ್ದೀನಿ. ಸ್ವಾಮಿಗಳು ಹೇಳಿದಾಗೆ ಕೆಲಸ ಮುಗಿಯೋವರೆಗೂ ನಾನು ಅಭಯಾಗೆ ಈ ತ್ರಿಶೂಲ್ ದೇಹ ಇಲ್ಲೇ ಸೇಫ್ ಆಗಿರ್ಬೇಕು.
ಸತ್ಯ ತಿಳಿಯೋವರೆಗೂ ಶತ್ರುಗಳು ಯಾರು ಅಂತ ಗೊತ್ತಾಗೋವರೆಗೂ ನಂದು ಇದೇ ರೂಪ. ಓಹೋ, ಇದು ವಿಷಯ. ಇಷ್ಟು ದಿನದಿಂದ ನಾನು ಹುಡುಕ್ತಾ ಇದ್ದಿದ್ದು ಸತ್ಯ ನನ್ಗೀಗ ತಿಳಿತಾ ಇದೆ. ಇದನ್ನ ನಾನು ಹೇಗೆ ಬಳಸ್ಕೊಬೇಕೋ ಹಾಗೆ ಬಳಸ್ಕೊತೀನಿ. ಇದನ್ನ ನಾನು ನನ್ನ ವಶದಲ್ಲಿಟ್ಕೊಂಡ್ರೆ ಅಭಯ್ ಆಗೇ ಇರ್ತಾನೆ. ಅವನಿನ್ನು ತ್ರಿಶೂಲ್ ರೂಪಕ್ಕೆ ಬದಲಾಗೋಕೆ ಸಾಧ್ಯನೇ ಇಲ್ಲ. ಆದಿಶೇಷ ಮತ್ತೆ ನನ್ನವನಾಗ್ತಾನೆ. ಅಭಯ್ನ ತೋರಿಸಿ ಇವನೇ ತ್ರಿಶೂಲ್ ಅಂದ್ರೂ ಯಾರು ನಂಬೋದಿಲ್ಲ. ಇನ್ನು ಆದಿಶೇಷ ಶಿವಾನಿಗೆ ದಕ್ಕಲ್ಲ. ಆದಿಶೇಷ ನನ್ನವನಾಗೆ ಇರ್ತಾನೆ. ನಾನೇ ಆದಿಶೇಷನ ರಾಣಿ ಆಗ್ತೀನಿ. ಇನ್ನು ಈ ದೇಹ ಇಲ್ಲಿರಬಾರ್ದು. ನಾನು ನಿನ್ನ ಪಕ್ಕದಲ್ಲೇ ಇದ್ದೀನಿ ಅಂದ್ಕೊಂಡು ಗಾಢವಾಗಿ ನಿದ್ದೆ ಮಾಡ್ತಾ ಇದೆಯಾ ಅಲ್ವಾ ಶಿವಾನಿ? ಈಗ ನೀನು ಕಣ್ಬಿಟ್ಟಾಗ ಎದುರಿಗೆ ತ್ರಿಶೂಲ್ ಇರಲ್ಲ ಅಂದಾಗ ನಿನ್ನ ಮನಸ್ಸಿಗೆ ಸಂಕಟ ಆಗುತ್ತೆ, ನೋವಾಗುತ್ತೆ. ಆದರೆ ಸ್ವಲ್ಪ ದಿನದ ಮಟ್ಟಿಗೆ ಅದನ್ನು ಸಹಿಸ್ಕೋಬೇಕು ಶಿವಾನಿ. ನಾನು ಯಾರು ಅನ್ನೋ ಗೊಂದಲ, ನನ್ನ ಶತ್ರುಗಳು ಯಾರು ಅನ್ನೋ ವಿಚಾರ ಇದೆಲ್ಲ ನನಗೆ ಗೊತ್ತಾಗಬೇಕು. ಅಂದಮೇಲೆ ಇನ್ನು ಸ್ವಲ್ಪ ದಿನದ ಮಟ್ಟಿಗೆ ನಿನ್ನ ತ್ರಿಶೂಲ್ ಅಭಯಾಗಿ ಬದುಕಿರಬೇಕು. ಸಾರಿ ಶಿವಾನಿ, ನನ್ನ ಮುಂದೆ ಬೇರೆ ದಾರಿ ಇಲ್ಲ. ಶಿವಾನಿ ಅವರೇ, ಶಿವಾನಿ ಅವರೇ, ತ್ರಿಶೂಲ್, ನನ್ನ ಸ್ವಲ್ಪ ತ್ರಿಶೂಲ್ ಶಿವಾನಿ ಅವರೇ ಏನು ಹೇಳ್ತಿದ್ದೀರಾ? ತ್ರಿಶೂಲ್? ಹಾ, ತ್ರಿಶೂಲ್ ಇದ್ದ. ತ್ರಿಶೂಲ್ ಬಂದಿದ್ದ, ಇಲ್ಲೇ ಕೂತಿದ್ದ. ಇಲ್ಲ ಶಿವಾನಿ ಅವರೇ, ನಾನೆಲ್ಲೂ ನೋಡ್ಲೇ ಇಲ್ಲ. ನಾನ್ ನೋಡಿದ್ನಲ್ಲ ಅಭಯ್ ಅವರೇ, ಅವ್ನು ನಿನ್ನೆ ರಾತ್ರಿ ಮನೆಗೆ ಬಂದಿದ್ದ. ಇಲ್ಲೇ ಕೂತಿದ್ದ, ನನ್ನ ಪಕ್ಕದಲ್ಲೇ ಕೂತಿದ್ದ. ಎಲ್ಲಿ ಹೋದ? ತ್ರಿಶೂಲ್, ತ್ರಿಶೂಲ್, ತ್ರಿಶೂಲ್ ಎಲ್ಲಿದ್ಯಾ ನೀನು? ತ್ರಿಶೂಲ್ ಇಲ್ಲೂ ಕಾಣಿಸ್ತಿಲ್ವಲ್ಲ. ತ್ರಿಶೂಲ್ ಎಲ್ಲಿದ್ಯಾ? ತ್ರಿಶೂಲ್ ನೋಡು, ತಮಾಷೆ ಮಾಡ್ಬೇಡ ತ್ರಿಶೂಲ್. ತ್ರಿಶೂಲ್, ಏನೇ ಸ್ಥಿತಿ ಬಂದ್ರು ಜೊತೆಲೇ ಇರ್ತೀನಿ, ನಿನ್ ಸುತ್ತಮುತ್ತನೇ ಇರ್ತೀನಿ ಅಂತ ಹೇಳಿ ಹೋದೆ. ಮಾತು ಕೊಟ್ಟಿದ್ದೆ ನೀನು. ಎಲ್ಲಿದ್ಯಾ ತ್ರಿಶೂಲ್? ತ್ರಿಶೂಲ್, ಈಗ ನನ್ನ ಬಿಟ್ಟು ಹೋಗೋದು ಎಷ್ಟು ಸರಿ ಹೇಳು? ತ್ರಿಶೂಲ್ ದಯವಿಟ್ಟು ತಮಾಷೆ ಮಾಡ್ಬೇಡ. ನನಗ್ ಗೊತ್ತು ನೀನ್ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ಯಾ ಅಂತ. ಬಂದ್ಬಿಡು ತ್ರಿಶೂಲ್. ತ್ರಿಶೂಲ್, ಇಲ್ಲೇನಾದ್ರೂ ಇದೆಯಾ? ತ್ರಿಶೂಲ್, ತ್ರಿಶೂಲ್ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ನೀನು? ತ್ರಿಶೂಲ್, ಶಿವು ಇಲ್ವಲ್ಲ, ಯಾಕೆ ಹೀಗೆ ಮಾಡ್ತಿದ್ದ ನೀನು? ತ್ರಿಶೂಲ್. ಶಿವಾನಿ ಅವರೇ, ಏನಾಗಿದೆ ನಿಮ್ಗೆ? ತ್ರಿಶೂಲ್ ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ?
ಇಲ್ಲ ಅಭಯ್ ಅವರೇ, ತ್ರಿಶೂಲ್ ನಿಜವಾಗ್ಲೂ ಬಂದಿದ್ದ. ರಾತ್ರಿ ಮನೆಗೆ ಬಂದಿದ್ದ ತ್ರಿಶೂಲ್. ನೀವೇನೋ ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. ಕನ್ಸೇನಾದ್ರೂ? ಕನ್ಸ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಕನ್ಸು ಅಲ್ಲ, ಏನು ಅಲ್ಲ. ತ್ರಿಶೂಲ್ ನಿಜವಾಗ್ಲೂ ಬಂದಿದ್ದ ಅಂತ ಹೇಳ್ತಾ ಅಲ್ವಾ? ನೋಡಿ, ಬೇಕಾದ್ರೆ ನಿನ್ನೆ ರಾತ್ರಿ ಬಂದು ನನಗೆ ಕಂಕಣ ಅವಣೆ ಕಟ್ಟ, ಬಳೆ ತೊಡಿಸ್ತಾ, ಕುಂಕುಮ ಇಟ್ಟ, ಅರ್ಶನ ಇಟ್ಟ. ಆಮೇಲೆ ನಾನು ತಲೆ ತಿರುಗಿ ಬಿದ್ದಾಗ ಅವನೇ ಅವನ ಕೈಯಾರೆ ಊಟ ಮಾಡಿಸ್ದ. ನನ್ಗೆ ಕೈ ತುತ್ತು ತಿನ್ನಿಸ್ದ. ಗೊತ್ತಾ ನಿಮ್ಗೆ? ಇಲ್ಲ ಶಿವಾನಿ ಅವರೇ, ಅದು ಇಲ್ಲ ಅಭಯ್ ಅವರೇ, ನಿಜವಾಗ್ಲೂ ತ್ರಿಶೂಲ್ ಬಂದಿದ್ದ. ಏನೋ ತ್ರಿಶೂಲ್ ಮನೆಗೆ ಬಂದಿದ್ದ? ನಾನು ಬಂದ್ರೆ ಇಷ್ಟು ಖುಷಿ ಪಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಶಿವಾನಿ. ನೀನ್ ಇಷ್ಟೊಂದು ಗೆಲುವಾಗಿರ್ತೀಯ ಅಂತ ಈಗ ನನಗೆ ಅರ್ಥ ಆಗ್ತಾ ಇತ್ತು. ತಪ್ಪಟ್ಟ ಅವನು ಜೊತೆಲಿರ್ತೀನಿ ಅಂತ ಹೇಳಿ ಹೊರಟೋದ. ಇಷ್ಟು ದಿನ ಅವ್ನು ಎಲ್ಲಿದಂತ ನನ್ ಕೇಳಲೂ ಇಲ್ಲ, ಅವನು ಹೇಳಲೂ ಇಲ್ಲ. ಸುಳ್ಳು ಹೇಳ್ಬಿಟ್ಟ. ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ, ನೀನ್ ನೆರಳಾಗಿರ್ತೀನಿ ಅಂತ ಹೇಳಿ ನನ್ನ ಬಿಟ್ಟು ಹೊರಟೋದ. ಬೇಡ ಅಂದ್ರು ನಮ್ಮ ಮನೆ ತನಕ ಬರ್ತಾ ಇದ್ದವನು, ನಾನು ಬೇಡ ಅಂದ್ರು ನನ್ನ ಮನ್ಸಲ್ಲಿ ಕೂತವನು. ಇದು ಪ್ರೀತಿನ ಅಥವಾ ಭೀತಿನ ಗೊತ್ತಾಗ್ತಾ ಇಲ್ಲ. ಯಾವಾಗಲೂ ನನಗೋಸ್ಕರ ಹುಡ್ಕೊಂಡು ಬರ್ತಾ ಇದ್ದವನು ಯಾಕೆ ಇವತ್ತೆಲ್ಲೂ ಕಾಣಿಸ್ತಾ ಇಲ್ಲ? ಇಷ್ಟಕ್ಕೂ ಅವನು ಬಂದಿಲ್ಲಿರ್ಲಿ ಅಂತ ನಾನು ಯಾಕೆ ಅನ್ಕೊಂತಾ ಇದ್ದೀನಿ? ಬಲಹೀನವಾಗಿದೆ ನನ್ನ ಆತ್ಮಸ್ಥೈರ್ಯವು, ಬರಿದಾಗಿ ಹೋಗಿದೆ ನನ್ನ ಭಾವಲೋಕವು, ದಡ ಸೇರಲಾಗದ ನತ ದೃಷ್ಟ ಪ್ರೇಮಿಯು. ನಮಸ್ಕಾರ ಮೇಡಮ್. ನಮಸ್ತೆ. ಯಾರು ನೀವು? ಶಿವಾನಿ ಮೇಡಮ್ ಬರಕ್ಕೆ ಹೇಳಿದ್ರು. ಓ ಹೌದಾ, ಕೂತ್ಕೊಳ್ಳಿ. ಮಧುಮತಿ, ಶಿವಾನಿನ ಕರಿಯಮ್ಮ. ಮಧುಮತಿ, ಅವ್ರಿಗೊಂದು ಕಪ್ ಕಾಫಿ ತಂದು ಕೊಡಮ್ಮ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಶಿವಾನಿ, ಯಾರಮ್ಮ ಇವರು? ಇವರು ವಧುವರರು ಹುಡ್ಕೊಡೋರು. ಒಬ್ಳಿಗೆ ಗಂಡು ಹುಡ್ಕ್ಬೇಕಾಗಿತ್ತು, ಅದಕ್ಕೆ ಕರೆಸ್ದೆ ಅಜ್ಜಿ. ಯಾರಿಗಮ್ಮ ಗಂಡು? ಅದೇ ಅಜ್ಜಿ, ವಾಸುದೇವ ಆಚಾರ್ಯರಿದಾರಲ್ಲ ಅವ್ರ ಮಗಳಿಗೆ. ಇವಳಿಗೆ ಬೇಕಾದಷ್ಟು ತಲೆನೋವು. ಇದ್ರ ಮಧ್ಯೆ ವಾಸುದೇವಾಚಾರ್ಯರ ಮಗಳಿಗೆ ಗಂಡು ನೋಡ್ತಾ ಇದ್ದೀನಿ ಅಂತ ಹೇಳಲ್ಲ. ಏನಿವ ಉದ್ದೇಶ? ಮೇಡಮ್, ನೀವು ಹೇಳ್ದಾಗೆ ಅವ್ರು ಒಳ್ಳೆ ಮನ್ ತಂದವರು, ಅದಕ್ಕೆ ಒಂದಿಷ್ಟು ಒಳ್ಳೆ ಗಂಡು ಸಿಕ್ಕಿದ್ದಾರೆ. ಒಳ್ಳೆ ಮನೆತನ ಅಂದ್ರೆ ಸಂಪ್ರದಾಯಸ್ಥ ಮೇಡಮ್. ಅವರು ಜಾತಕ ಕೇಳ್ತಾರೆ. ನಿಮ್ಮ ಹುಡುಗಿ ಜಾತಕ ಸ್ವಲ್ಪ ಕಳಿಸೋ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಯ್ತಾಯ್ತು, ನಾನು ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಹುಡುಗಿ ಫೋಟೋ ನಿಮಗೆ ತಲುಪಿಸ್ತೀನಿ. ಸರಿ ಮೇಡಮ್. ನಿಮ್ಗೆ ಬೇರೆ ಏನಾದರೂ ಕಂಡೀಷನ್ ಇದೆಯಾ? ಹುಡುಗ ತುಂಬ ಒಳ್ಳೆಯವನಾಗಿರ್ಬೇಕು,
ಹೆಣ್ಣಿಗೆ ಗೌರವ ಕೊಡಬೇಕು, ಒಟ್ಟಿನಲ್ಲಿ ಒಳ್ಳೆ ವ್ಯಕ್ತಿತ್ವದವನಾಗಿರ್ಬೇಕು ಅಷ್ಟೇ. ಆಯ್ತು ಮೇಡಮ್, ಅದ್ರ ತಕ್ಕನಾಗೆ ಒಳ್ಳೆ ಗಂಡು ನೋಡ್ತೀನಿ. ಸರಿ, ಆಮೇಲೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗಂಡು ಹುಡುಕಿ ಬೇಗ ಮದುವೆ ಆಗಬೇಕು ಅಷ್ಟೇ. ಸರಿ ಮೇಡಮ್, ನಾನು ಬರ್ತೀನಿ. ಸರಿ. ಶಿವಾನಿ, ಏನಮ್ಮ ಆದಷ್ಟು ಬೇಗ ಮದುವೆ ಅಂತ ಹೇಳ್ತಾ ಇದ್ದೆ, ಏನದು? ಹೌದಮ್ಮ, ಆ ಹುಡುಗಿ ನನಗೆ ವ್ರತಕ್ಕೆ ಸಹಾಯ ಮಾಡ್ತಾ ಇದ್ದಾಳೆ. ಬರೀ ಅವಳಿಂದ ಸಹಾಯ ತಗೊಂಡ್ರೆ ಏನು ಚೆನ್ನಾಗಿರುತ್ತೆ? ಅದಕ್ಕೆ ಪ್ರತಿಯಾಗಿ ನಾನು ಏನಾದರೂ ಉಪಕಾರ ಮಾಡಬೇಕಲ್ವಾ? ಅದಕ್ಕೆ ಅವಳು ಮದುವೆ ಮಾಡಿಸೋ ಜವಾಬ್ದಾರಿ ತಗೊಂಡಿದ್ದೇನೆ. ಒಳ್ಳೇದಮ್ಮ. ಅವರು ತಲತಲಾಂತರದಿಂದ ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡ್ತಾರೆ, ನೋಡ್ಕೊತಾ ಇದ್ದಾರೆ. ಅವರ ಆಶೀರ್ವಾದದಿಂದನೇ ನಮಗೆ ಇಷ್ಟೊಂದು ಶ್ರೀಮಂತಿಕೆ ಸಿಕ್ಕಿರೋದು. ಪಾಪ, ಒಂದು ಬಡ ಹುಡುಗಿಗೆ ಮದುವೆಗೆ ನಾವು ಸಹಾಯ ಮಾಡಿದ್ರೆ ಪುಣ್ಯ ಸಿಗುತ್ತೆ, ಮತ್ತೆ ಅವರ ಋಣವನ್ನು ಕೂಡ ನಾವು ಸ್ವಲ್ಪ ತೀರಿಸ್ದಾಗೂ ಆಗುತ್ತೆ.